ಛಲವಾದಿ ನಾರಾಯಣಸ್ವಾಮಿ ಮೇಲೆ ಏನು ಹಲ್ಲೆ ನಡೆಯಿತು ಅದ್ರ ವಿರುದ್ಧವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ದಲಿತ ಸಮಾಜ ಎಲ್ಲ ಒಟ್ಟಿಗೆ ಸೇರಿಕೊಂಡು 24ನೇ ತಾರೀಕು ಕಲಬುರಗಿ ಚಲೋ ಆಂದೋಲನವನ್ನು ಮಾಡಬೇಕು ಅಂತೇಳಿ ಎಲ್ಲ ಹಿರಿಯ ನಾಯಕರು, ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ, ಅಶೋಕಣ್ಣವ್ರ ನೇತೃತ್ವದಲ್ಲಿ, SC ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಸಿಮೆಂಟ್ ಮಂಜೂರ್ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳನ್ನು ಗುಲ್ಬರ್ಗಿಗೆ ಹೋಗೋರಿದೆ. ಮಾಧ್ಯಮದವರ ಮುಂದೆ ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸ್ ಇಲಾಖೆ ಏನಿದೆ ಅವರು ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ದು, ಅವ್ರ ಮುಂದೆ ಯಾವುದೇ ರೀತಿಯಾದಂಥ ಗಲಭೆ ನಡೆದ್ರೂ, ಪೊಲೀಸರ ಮೇಲೆ ಹಲ್ಲೆ ಆದ್ರೂ, ಸ್ಟೇಷನ್ಗೆ ನುಗ್ಗಿ ಮುತ್ತಿಗೆ ಹಾಕಿ ಹೊಡೆದ್ರೇನು, ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರೇನು, ಅದನ್ನೂ ನಮಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಿವಿದ್ದು ಕಿವುಡ್ರ ಥರ, ಕಣ್ಣಿದ್ದು ಕೂಡ್ರ ಥರ, ಬಾಯಿದ್ದು ಮೂಗ್ರ ಥರ ಇವತ್ತೇನು ಇಲಾಖೆ ನಡ್ಕೊತಾ ಇದೆ. ಇದಕ್ಕೆ ಉದಾಹರಣೆ ಏನು, ಮೊನ್ನೆ ಕಲಬುರಗಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವ್ರ ಮೇಲೆ ಏಕಾಏಕಿ ಸುಮಾರು 300ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಗೂಂಡಾಗಳು ಪ್ರಿಯಾಂಕ್ ಖರ್ಗೆಯ ಬಾಡಿಗೆ ಗೂಂಡಗಳು ನುಗ್ಗಿ ಹಲ್ಲೆ ಮಾಡೋದಲ್ಲದೆ 5 ಗಂಟೆಗಳ ಕಾಲ ಅಲ್ಲಿ ದಿಗ್ಬಂಧನವನ್ನು ಮಾರ್ಪಟ್ಟು ಕೊಲೆ ಮಾಡೋದಕ್ಕೂ ಮುಂದಾಗಿದ್ರು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಯಾವುದೇ ಪಕ್ಷದ ಮುಖಂಡರುಗಳಾಗಲಿ, ಛಲವಾದಿ ನಾರಾಯಣಸ್ವಾಮಣ್ಣವರಾಗಲಿ, ಪೊಲೀಸ್ ವರಿಷ್ಠಾಧಿಕಾರಿಯವ್ರನ್ನ ಏನು ಈ ಥರ ಎಲ್ಲ ನೀವೆಲ್ಲ ಇಷ್ಟು ಜನ ಇದ್ದೀರಿ, ಪೊಲೀಸವರು ಇಷ್ಟು ಜನ ಬಂದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಸರ್ ನಾವು ಹೆಲ್ಪ್ಲೆಸ್ಸು, ನಮ್ಮ ಕೈನಲ್ಲಿ ಇದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೈ ಚೆಲ್ಲಿರ್ತಕ್ಕಂಥದ್ದು ಖುದ್ದು ನಾರಾಯಣಸ್ವಾಮಣ್ಣವರೇ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಡಾಕ್ಟರ್